ಕೃತ ನಿಜಾಭಿಮಾನಸ್ಯ ಅರ್ಹಃ ತತ್ಪೋಷಣ ಪಾಲನ ಪ್ರೀಣನ ಲಾಲನ ಅನುಧ್ಯಾನೇನ ಆತ್ಮನಿಯಮಃ ಸಹಯಮಃ ಪುರುಷ ಪರಿಚರ್ಯಾದಯಃ ಏಕೈಕಶಃ ಕತಿಪಯ ಅಹರ್ಗಣೇನ ವಿಯುಜ್ಯಮಾನಾಃ ಕೆಲ ಸರ್ವ ಏವ ಉದವಸಂ. ಮೊದಲನೇ ದಿವಸ ಸ್ವಲ್ಪ ಕಡಿಮೆ ಮಾಡ್ತಾನೆ, ನಡೀತದೆ, ಏನು ತಪ್ಪಿಲ್ಲ. 1000 ಗಾಯತ್ರಿ ಮಾಡಬೇಕು, 3 ಸಲ ಮಾಡಬೇಕು ಅಂತೇನು, ಒಂದು ಸಲ ಕಡಿಮೆ ಮಾಡಿದರೆ ಏನು ತಪ್ಪಿಲ್ಲ, ನಡೀತದೆ. ದೇವರು ಭಾಳ ಕರುಣಾಳು. ಏನು ಅಂಥ ನಾವು ಸಾಧನೆಯನ್ನು ಕಡಿಮೆ ಮಾಡುವ ಸಂದರ್ಭದಲ್ಲಿ ದೇವರ ಕರುಣಾಳುತ್ವ ನೆನಪಾಗಿಬಿಡ್ತದೆ ಆಮೇಲೆ. ಆಗ ದೇವರು ಹೀಗೆಲ್ಲ ಅಂದ್ಕೊಳ್ಳುವುದಿಲ್ಲ. ನಾವು ಪ್ರದಕ್ಷಿಣೆ ಹಾಕಿ ಹೋಗಲಿಲ್ಲ, ನಮಸ್ಕಾರ ಮಾಡಲಿಲ್ಲ, ಜಪ ಮಾಡಲಿಲ್ಲ, ತಪ ಮಾಡಲಿಲ್ಲ, ಹಾಗೆಲ್ಲ ಅಂದ್ಕೊಳ್ಳೋದಿಲ್ಲ. ನಿಮ್ಮ ಹಾಗೆ ಅವನು ಭಾಳ ಉದಾರ, ಆದ್ದರಿಂದ ಅವನು ನಮ್ಮನ್ನು ಕ್ಷಮೆ ಮಾಡ್ತಾನೆ ಅಂತ ಹೇಳಿ ಶುರು ಮಾಡಿದ. ಒಂದು ಹೊತ್ತಿನ ಸ್ನಾನ ಬಿಟ್ಟ, ಒಂದು ಹೊತ್ತಿನ ಗಾಯತ್ರಿ ಬಿಟ್ಟ, ಇನ್ನೊಂದು ಹೊತ್ತಿನ ಸ್ನಾನ ಬಿಟ್ಟ, ಮತ್ತೊಂದು ಹೊತ್ತಿನ ಸ್ನಾನ ಬಿಟ್ಟ. ಹೀಗಾಗಿ ಸಾಧನೆಗಳೆಲ್ಲ ಕಡಿಮೆ ಆಗ್ತಾ ಬಂತು, ಶಿಥಿಲವಾಗ್ತಾ ಬಂತು. ಶಿಥಿಲವಾಗಿ ಆಗಿ 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 ಏನೂ ಇಲ್ಲ. ಸರ್ವೇವ ಉದವಸನ್, ಎಲ್ಲದರ ಉದ್ವಾಸವಾಯಿತು, ಎಲ್ಲ ಸಾಧನೆಗಳು ಹೋಯ್ತು. ಏನೇನು ಸಾಧನೆಗಳನ್ನು ಮಾಡ್ತಿದ್ದ ಬೆಳಗಿನಿಂದ ಸಾಯಂಕಾಲದವರೆಗೆ ಆ ಎಲ್ಲ ಸಾಧನೆಗಳ ಲೋಪವಾಯಿತು, ಬಿಟ್ಟು ಬಿಟ್ಟ. ಅಥೇದಮಾಹ, ಮತ್ತೆ ತನ್ನನ್ನು ಮನುಷ್ಯ ತಾನು ಮಾಡಿದ್ದನ್ನು ತಾನು ಜಸ್ಟಿಫೈ ಮಾಡಿಕೊಳ್ತಾನೆ. ಭಾರಿ ವಿಚಿತ್ರವಿರ್ತದೆ. ಮನುಷ್ಯನಿಗೆಲ್ಲ ಬರ್ತದೆ, ಇನ್ನೊಬ್ಬರು ಮಾಡಿದ್ದು ತಪ್ಪು ಅಂತ ಹೇಳೋದಕ್ಕೂ ಬರ್ತದೆ, ಅಷ್ಟೇ ಚೆನ್ನಾಗಿ ಹೇಳ್ತಾನೆ ಅದನ್ನು. ಎಲ್ಲ ಆರ್ಗ್ಯುಮೆಂಟ್ಗಳು, ಅದಕ್ಕೆ ಯುಕ್ತಿಗಳು, ಅದಕ್ಕೆ ಪ್ರತಿಯುಕ್ತಿಗಳು, ಅದಕ್ಕೆ ನಚವಾಚ್ಯ ಪಕ್ಷಗಳು, ಅವುಗಳನ್ನೆಲ್ಲ ಖಂಡನ ಮಾಡಿ ಅದನ್ನೆಲ್ಲ ಇತಿಚೇನ್ ಮೈಮಂ ಅತ್ರೋಚ್ಯತೆ ಅಂತ ಹೇಳಿ ಇನ್ನೊಬ್ಬರು ಮಾಡಿದ್ದು ತಪ್ಪು ಅಂತ ಸಮರ್ಥನ ಮಾಡಲಿಕ್ಕೆ ಸಮರ್ಥ. ತಾನು ಮಾಡಿದ್ದನ್ನು ಹೀಗೆ ಯಾಕೆ ಮಾಡಿದ್ರಿ ಅಂದರೆ ಹೀಗಿತ್ತು, ಅದಕ್ಕೆ ಹೀಗೆ ಮಾಡಿದೆ, ಹಾಗಿದ್ದರೆ ಹಾಗಾಗ್ತಿತ್ತು, ಹಾಗಿದ್ದಿದ್ದಿಲ್ಲ ಆದ್ದರಿಂದ ಹೀಗಾಗಲಿಲ್ಲ, ಹೀಗಾಗಲಿಲ್ಲ ಆದ್ದರಿಂದ ಅನಿವಾರ್ಯವಾಯಿತು, ಅದಕ್ಕಾಗಿ ನಾನು ಹೀಗೆ ಮಾಡಿದ್ದು ತಪ್ಪಲ್ಲ ಅಂತ ತಾನು ಮಾಡಿದ್ದನ್ನು ಸಮರ್ಥನೆ ಮಾಡಿಕೊಳ್ಳುವುದಕ್ಕಾಗಿ ಪ್ರಯತ್ನ ಮಾಡ್ತಾನೆ. ಸದೈವ ಇದರಲ್ಲಿ ಆಸಕ್ತ. ಮನುಷ್ಯನ ಮೂರ್ಖತನಕ್ಕೆ ಸೀಮೆ ಇಲ್ಲ. ಹೇಳ್ತಾರೆ, ಅಥೇದಮಾಹ ಅಹೋ ಪತಾಯಂ ಹರಿಣ ಕುಣಕಃ ಕೃಪಣ ಈಶ್ವರ ರಥಚಲನ ಪರಿಭ್ರಮಣ ರಯೇಣ. ಅಂದರೆ ಕಾಲಚಕ್ರ ತಿರುಗಿದ್ದಕ್ಕೆ ಸ್ವಗಣ ಸುಹೃತ್ ಬಂಧುಭ್ಯ ಪರಿವರ್ಜಿತ ಶರಣಂಚಮ ಉಪಸಾದಿತ. ನನಗೆ ಶರಣು ಬಂದಿದೆ, ಬಾಯಿಯಿಂದ ಹೇಳಲಿಲ್ಲ ಅಂದರೆ ಏನಾಯ್ತು ರೀ? ಮಾತಾಡೋದಕ್ಕೆ ಬರದೇ ಇದ್ದ ಪ್ರಾಣಿ ಬಾಯಿಯಿಂದ ಹೇಳಲಿಲ್ಲ ಅಂದರೆ ಏನಾಯಿತು? ನನ್ನ ಹತ್ರ ಬಂದ ಮೇಲೆ ನಾನು ಅದಕ್ಕೆ ಶರಣು ಕೊಡಬೇಕಾದದ್ದು ಕರ್ತವ್ಯವಲ್ವೇ? ಆದ್ದರಿಂದ ಮಾ ಉಪಸಾದಿತ ಮಾಮೇವ ಮಾತೃ ಪಿತೃಭ್ರಾತೃ ಜ್ಞಾತಿಭ್ಯ ಅಧಿಕಂ ಗೋಪಾಯನಂ ಮನ್ಯಮಾನಃ. ತಂದೆ, ತಾಯಿ, ಅಣ್ಣ, ತಮ್ಮ, ಬಂಧು ಬಳಗ ಎಲ್ಲಕ್ಕಿಂತಲೂ ನಾನೇ ಹೆಚ್ಚು ಆ ಕೂಸನ್ನು, ಆ ಜಿಂಕೆಯನ್ನು ರಕ್ಷಣೆ ಮಾಡ್ತೇನೆ, ತನ್ನನ್ನು ರಕ್ಷಣೆ ಮಾಡ್ತೇನೆ ಅಂತ ನನ್ನನ್ನು ತಿಳಿದು ನಾಣ್ಯಂ ಕಂಚನ ವೇದ ಮಯ್ಯೇವ ಅತಿ ವಿಶ್ರಬ್ಧ ಅತಯೇವ ಮಯ ತತ್ಪರಾಯಣಸ್ಯ ಪೋಷಣ ಪಾಲನ ಪ್ರೀಣನ ಲಾಲನ ಅಮಪಿ ಅನಸೂಯೇನ ಅನುಷ್ಠೇಯಂ ಶರಣ್ಯ ಉಪೇಕ್ಷಾ ದೋಷವಿದುಷ. ಶರಣು ಬಂದವರನ್ನು ಉಪೇಕ್ಷೆ ಮಾಡುವುದು ದೋಷ ಎಂದು ತಿಳಿದ ನಾನು ನನ್ನ ಸಾಧನೆ, ಸ್ನಾನಾದಿಗಳು, ಆಹ್ನಿಕ ಪೂಜೆ ಇವೆಲ್ಲ ಹಾನಿಯಾದರೂ ಸಂಕೋಚವಲ್ಲ, ಪೂರ್ಣ ಬಿಟ್ಟೋದರೂ ಚಿಂತೆ ಇಲ್ಲ, ಆ ಕೂಸನ್ನು ನಾನು ಪಾಲನೆ ಮಾಡುವುದು ನನ್ನ ಕರ್ತವ್ಯ ಅಂತ ತಿಳಿದ. ನೂನಂ ಹಿ ಆರ್ಯಾಃ ಸಾಧವ ಉಪಶಮಶೀಲಾಃ ಕೃಪಣ ಸುಹೃದ. ತಾನು ಮಾಡಿದ್ದಕ್ಕೆ ಹಿಂದಿನವರು ಹೀಗೆ ಮಾಡ್ತಿದ್ರು. ಸಜ್ಜನರು, ಜ್ಞಾನಿಗಳು, ದೊಡ್ಡವರು ತನ್ನ ಹತ್ರ ಶರಣಾಗತರಾಗಿರುವಂತಹ ಆ ಪ್ರಾಣಿಗಳನ್ನು, ಜೀವರನ್ನು ಎಂದಾದರೂ ಕೈಬಿಟ್ಟು ಹೋಗ್ತಾರಾ? ಇಲ್ಲ. ಆದ್ದರಿಂದ ನಾನೂ ಹಾಗೆ ಕೈ ಬಿಡಬಾರದು ಅಂತ ಹೇಳಿ ಆಸನ, ಸ್ನಾನ, ಅಶನ, ಶಯನ, ಅಟನ ಸ್ಥಾನಾದಿಷು ಸಹ ಮೃಗ ಜಹುನ ಸ್ನೇಹಾನುಬದ್ಧ ಹೃದಯ ಆಸೀತ್. ಸ್ನಾನಕ್ಕೆ ಹೋಗುವಾಗ ಅದನ್ನು ಕರ್ಕೊಂಡೇ ಹೋಗೋದು. ಆಗಿನ ಕಾಲಕ್ಕೆ ಜಿಂಕೆಯಾದ ಭರತ ಒಬ್ಬ, ಇವತ್ತು ನಾಯಿಯಾಗುವ ಜನರು ಕೋಟಿ ಜನ. ತಾವು ಸ್ನಾನ ಮಾಡುವಾಗ ಪಪ್ಪಿ ಸುಡುಗಾಡು ಪಪ್ಪಿ ಬರಬೇಕು. ಆ ಪಪ್ಪಿ ಬಂದು ತನ್ನ ಮೇಲೆ ಹೊಲಸು ಮಾಡಿದ ಮೇಲೆ ಇವನಿಗೆ ಪರಮಾನಂದ. ಅದಕ್ಕೆ ಸ್ನಾನಕ್ಕೆ ಹಾಕಬೇಕು.
ಇದು ಪ್ರಾಣಿ ಪ್ರೇಮ ಅಂತ ಮತ್ತೆ ಇದನ್ನು ಉಪೋದ್ಬಲನ ಮಾಡ್ತಾರೆ, ಸಮರ್ಥನೆ ಮಾಡ್ತಾರೆ. ಏನು ವಿಚಿತ್ರವೋ ಏನೋ ಎಂತೋ ತಿಳಿತಾ ಇಲ್ಲ. ನಮ್ಮಲ್ಲಿ ಒಬ್ಬರು ಬಂದಿದ್ದರು, ಅವರು ವಿದ್ಯಾಧಿರಾಜ ತೀರ್ಥರು, ಕಾಶಿ ಪರ್ತಗಾಳಿ ಮಠದ ವಿದ್ಯಾಧೀಶ ತೀರ್ಥರು. ಅವರು ತಮ್ಮ ಎಲ್ಲ ಶಿಷ್ಯರಿಗೆ ಒಂದು ಉಪನ್ಯಾಸ ಮಾಡುವುದಕ್ಕೆ ನಮ್ಮ ಮನೆ ಹತ್ತಿರ ಅಪ್ನಾ ಬಜಾರ ಅಲ್ಲಿ ಪ್ರವಚನವನ್ನು ಮಾಡಿದರು. ನಮ್ಮಲ್ಲಿ ಬಂದರು, ಆಮೇಲೆ ಅಲ್ಲಿ ಹೋದರು, ನಾವು ಹೋಗಿದ್ವಿ. ಆಗ ಹೇಳ್ತಿದ್ರು, ನಾಯಿ ಮನೆಗೆ ಬಂದರೆ ಶ್ವಾನಶಾಂತಿ ಮಾಡಬೇಕು ಅಂತಿದೆ, ನೀವೆಲ್ಲ ನಾಯಿ ಮನೆಗೆ ಬಂದರೆ ಅದನ್ನು ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ತೀರಿ, ಏನು ನಿಮಗೆ ಹೇಳೋಣ ಅಂತಂದ್ರು ಅವರು. ನಾಯಿ ಮನೆಗೆ ಬರಬಾರ್ದು. ಕಾಕ ಮನೆಗೆ ಬಂತೋ ಕಾಕಶಾಂತಿ, ನಾಯಿ ಮನೆಗೆ ಬಂತೋ ಶ್ವಾನಶಾಂತಿ. ಅದಕ್ಕಾಗಿ ನೋಡಿ, ನೀವು ಸಾಮಾನ್ಯವಾಗಿ ನೋಡಿ, ಸ್ವಲ್ಪ ಮನೆ ಕಟ್ಟಿ ಪೂರ್ಣ ಓಪನ್ ಇಟ್ಟರೆ ಬೇರೆ, ಸ್ವಲ್ಪ ಮನೆ ಕಟ್ಟಿ ಅದಕ್ಕೆ ಒಂದು ಸ್ವಲ್ಪ ಕಿಟಕಿ ಮಾಡಿಬಿಟ್ಟು ಸಾಕು, ಕಾಗೆ ಬರುವುದಿಲ್ಲ. ಪಾರಿವಾಳ ಬರ್ತದೆ, ಬೆಕ್ಕು ಬರ್ತದೆ, ಗಿಳಿ ಬರ್ತದೆ, ಅಥವಾ ಗುಬ್ಬಿ ಬರ್ತದೆ, ಕಾಗೆ ಬರುವುದಿಲ್ಲ. ಕಾಗೆ ಸ್ವಭಾವನೇ ಅಲ್ಲ. ನಾಯಿನೂ ಅಷ್ಟೇ ಬರುವುದಿಲ್ಲ, ಎಂದೂ ಬರುವುದಿಲ್ಲ. ಬೆಕ್ಕು ಬರ್ತದೆ, ನಾಯಿ ಬರುವುದಿಲ್ಲ. ಅಂಥ ನಾಯಿಯನ್ನು ಖರೀದಿ ಮಾಡಿ ಹಣ ಕೊಟ್ಟು ಮನೆಯಲ್ಲಿ ಕೂಡಿಸಿ ಟೇಬಲ್ ಮೇಲೆ ನಮ್ಮ ಜೊತೆಗೆ ನಾಯಿಗೆ ಊಟಕ್ಕೆ ಹಾಕಿ, ಆಹಾ ಅದ್ಭುತ. ಹಾಗಾಗಿದೆ ಇವನಿಗೆ ಪಾಪ. ಕಾರಿನೊಳಗೆ ಕೂಡಿಸ್ಕೊಂಡು, ಕಾರಿನೊಳಗೆ ಫ್ರಂಟ್ ಸೀಟಲ್ಲಿ ತನ್ನ ಜೊತೆಗೆ ಕೂಡಿಸ್ಕೊಂಡು ಮಧ್ಯದಲ್ಲಿ ಮುದ್ದು ಕೊಡ್ತಾ, ಇತಿ ಕೃತಾನುಷಂಗ ಆಸನ ಸ್ನಾನ ಶಯನ ಅಸನ ಅಟನ ಸ್ಥಾನಾದಿಶು ಸಹ ಮೃಗಜಹುನ ಸ್ನೇಹಾನುಬದ್ಧ ಹೃದಯ ಆಸಿ. ಇಂಥ ಹುಚ್ಚರಂತೆ ಪೆದ್ದರಂತೆ ಇದು ಮಾಡುವುದು. ಕುಸುಮ ಕುಶ ಸಮಿತ್ ಪಲಾಶ ಫಲ ಮೂಲ ಉದಕಾದೀನಿ ಆಹರಿಷ್ಯಮಾಣ ವೃಕ ಸಾಲಾವೃಕಾದಿಭ್ಯ ಭಯಂ ಆಶಂಕಮಾನ. ಹೂಗಳನ್ನು ತರಬೇಕು, ದರ್ಭೆಗಳನ್ನು ತರಬೇಕು, ಸಮಿತ್ತನ್ನು ತರಬೇಕು, ಪಲಾಶವನ್ನು, ಹಣ್ಣುಗಳನ್ನು, ಮೂಲಗಳನ್ನು, ನೀರನ್ನು ತರುವಾಗ ನನ್ನ ಆ ಕೂಸಿಗೆ ಏನಾದರೂ ಅಪಾಯವಾದರೆ, ತೋಳು ಬಂದು ಹುಲಿ ಬಂದು ತಿಂದುಬಿಟ್ರೆ ಅಂತ ಹೇಳಿ ಅದನ್ನು ಹೆದರೇ ಹೋಗ್ತಿದ್ದ ಮೊದಲು. ಆಮೇಲೆ ಅದನ್ನು ಸಹ ಹರಿಣ ಕೊಣಕೇನ ಹೆಗಲ ಮೇಲೆ ಹಾಕ್ಕೊಂಡೇ ಹೋಗ್ತಿದ್ದ ಆ ಜಿಂಕೆಯನ್ನು. ಪಥಿ ಚ ಮುಗ್ಧ ಭಾವೇನ ತತ್ತ ವಿಷಕ್ತಂ ಅತಿಪ್ರಣಯ ಭಾರ ಹೃದಯ ಕಾರ್ಪಣ್ಯ ಸ್ಕಂಧೇನ ಉದ್ವಹತಿ. ಅದನ್ನು ಕರ್ಕೊಂಡು ಹೋಗೋದು, ಹೆಗಲ ಮೇಲೆ ಹಾಕ್ಕೊಳ್ಳೋದು ಕೆಲವೊಮ್ಮೆ. ಉತ್ಸಂಗೆ ಉರಸಿಚ ಅವಧಾಯ, ಕೂತಾಗ ತೊಡೆ ಮೇಲೆ, ಮಲಗಿದಾಗ ಎದೆ ಮೇಲೆ. ಏನು ಪ್ರೇಮ, ಏನು ಮೋಹ. ಆ ಹಗ್ಗ ಎಷ್ಟು ಬಿಗಿಯಾಗತ್ತೆ ನೋಡಿ. ಉತ್ಸಂಗೆ ಉರಸಿಚ ಅವಧಾಯ ಉಪಲಾಲಯನ್ ಪರಮಾಂ ಅವಾಪಮುಧಂ. ತಾನು ಧ್ಯಾನ ಮಾಡ್ತಾ ಇರುವಾಗ ಓಂ ನಮೋ ಭಗವತೆ ಅನ್ನುವಾಗ ಹಿಂದೆ ನೋಡ್ತಾನೆ. ಆಮೇಲೆ ವಾಸುದೇವಾಯ ದ್ವಾದಶಾಕ್ಷರ ವಿದ್ಯೆಯನ್ನನ್ನುವಾಗ ಮಧ್ಯದಲ್ಲಿ ಈ 4 ಕಾಲಿನ ಪ್ರಾಣಿಯನ್ನು ನೋಡ್ತಾ ಇರ್ತಾನೆ. ಮನಸಾಹ ಅಸ್ಮೈ ಆಶಿಷ ಆಶಾಸ್ತೆ. ಸ್ವಾಮಿ ನಾರಾಯಣ, ಆ ಕೂಸನ್ನು ರಕ್ಷಣೆ ಮಾಡಪ್ಪ, ಆ ಕೂಸನ್ನು ರಕ್ಷಣೆ ಮಾಡು. ಮನಸ ಆಶಿಷ ಆಶಾಸ್ತೆ ಸ್ವಸ್ತಿ ಸ್ಯಾದ್ ವತ್ಸತೆ ಸರ್ವತಃ, ನಿನಗೆ ಒಳ್ಳೆಯದಾಗಲ್ಲ. ಅನ್ಯತಾದ ಭೃಷ ಉದ್ವಿಗ್ನಮನ ನಷ್ಟದ್ರವಿಣ ಇವ ಕೃಪಣಃ. ಹೀಗೆ ಕಣ್ಣಿಗೆ ಕಾಣದಿದ್ದಾಗ ಮಾತ್ರ ಹುಡುಕಿ ಕಷ್ಟಪಡ್ತಿದ್ದ, ದುಃಖ ಪಡ್ತಿದ್ದ. ಎಲ್ಲಿ ಹೋಯ್ತೋ ಎಲ್ಲಾಯಿತೋ, ಯಾವಾಗ ಬರುತ್ತೋ, ನನ್ನ ಮೇಲೆ ಕೋಪವ, ನಾನು ಅದಕ್ಕೆ ಸರಿಯಾಗಿ ಉಪಚಾರ ಮಾಡಲಿಲ್ಲ ಅಂತ ಕೋಪವ ಅಂತ ಎನಿಸ್ಕೊಳ್ತಾ ಇದ್ದ. ಅಪಿಸ್ವೇದ ಅಕೃತಸ್ವಕೃತಂ ಮಾಂ ಆಗತ್ಯ ಸುಖೈಷ್ಯತಿ. ನಾನು ಪ್ರಾಯಶಃ ಪಾಪ ಮಾಡಿದ್ದೀನಿ, ಹಾಗಾಗಿ ಪುಣ್ಯ ಮಾಡಿಲ್ಲ, ಆದ್ದರಿಂದ ಆ ಜಿಂಕೆ ನನ್ನ ಹತ್ರ ಬರ್ತಾ ಇಲ್ಲ ಅಂತನ್ಕೊಂಡು ತಾನೆಲ್ಲ ವಿಚಾರ ಮಾಡ್ತಾನೆ ದಡ್ಡರಂತೆ. ಅಷ್ಟರೊಳಗೆ ಅದು ಒಂದು ಸಲ ತನ್ನ ಹೆಗಲ ಮೇಲೆ ಕಾಲಿಡ್ತದೆ. ಕಾಲಿಟ್ಟಾಗ ಆನಂದವಾಯ್ತು. ಅಪ್ಪ ಬಂದ ಅಂತ ಹೇಳಿ ಆನಂದವಾಯ್ತು. ಅಷ್ಟು ಸಂತೋಷಪಟ್ಟು ಅದನ್ನು ಸ್ವಾಗತ ಮಾಡ್ತಾನೆ. ಆಸಾದಿತ ಬರ್ಹಿಷಿ ದೂಷಿತೆ ಮಯಾ ಉಪಾಲಬ್ಧ ಭೀತ ಸಪದಿ ಉಪರತ ರಭಸಃ.
ಇತ್ಯಾದಿಯಾಗಿ ಅನೇಕ ಮಾತುಗಳನ್ನೆಲ್ಲ ಹೇಳ್ತಾನೆ. ತಾನು ಯಜ್ಞ ಮಾಡುವಾಗ ಇಟ್ಟ ಹವಿಸ್ಸನ್ನು ಅದನ್ನು ತಿಂದದ್ದಕ್ಕೆ ನಾನು ಬೈದೆ, ಅದಕ್ಕೆ ಅದು ಸಿಟ್ಟಿಗೆ ಬಂದಿರಬೇಕು. ಸವಿನಯ ಕೃಷ್ಣ ಸಾರ ತನಯ ತನುತರ ಸುಭಗ ಶಿವತಮ ಖರ ಖುರ ಪದ ಪಂಕ್ತಿಭಿ ದ್ರವಿಣ ವಿಧುರ ಆತುರಸ್ಯ ಕೃಪಣಸ್ಯ ಮಮ ದ್ರವಿಣ ಪದವೀಂ ಸೂಚಯಂತ್ಯಾತ್ಮಾನಂ ಸರ್ವತಃ ಕೃತ ಕೌತುಕಂ ದ್ವಿಜಾನಾಂ ಸ್ವರ್ಗಾಪವರ್ಗ ಕಾಮಾನಾಂ ದೇವಯಜನಂ ಕರೋ. ಅದ್ಭುತವಾಗಿ ಅದನ್ನು ಸ್ತೋತ್ರ ಮಾಡ್ತಾನೆ, ವರ್ಣನೆ ಮಾಡ್ತಾನೆ, ಎಲ್ಲ ಆಗ್ತದೆ. ಒಂದು ದಿನ ಅವನಿಗೆ ವಯಸ್ಸು ಬರುವುದಕ್ಕೆ ಶುರುವಾಯಿತು. ಒಂದು ದಿನ ಅಂದರೆ ನಿತ್ಯವೂ ವಯಸ್ಸು ಬರುವುದಕ್ಕೆ ಶುರುವಾಯಿತು. ನಿತ್ಯವೂ ವಯಸ್ಸು ಹೆಚ್ಚಾಗ್ತದೆ, ಗೊತ್ತದೋ ಇಲ್ಲ. ಈಗ ಒಬ್ಬರು ಪ್ರಶ್ನೆ ಕೇಳಿದರು. ಸತ್ಯಾತ್ಮ ತೀರ್ಥರು ಕಾರಲ್ಲಿ ಒಂದು ಕಡೆ ಕೂತ್ಕೊಂಡಿದ್ದು. ಕಾರು ಹೊಂಟಿತ್ತು, ನಾನು ಮೊನ್ನೆ ಹೇಳಿದೆ ಕಾಣುತ್ತೆ. ಕಾರು ಹೊಂಟಾಗ ವೇಗದಿಂದಲೇ ಹೊಂಟಿತ್ತು ಅಂತನ್ನಿ. 30-35 ಕಿಲೋಮೀಟರು ಹೋಗಬೇಕಾಗಿತ್ತು. ವೇಗದಿಂದ ಕಾರು ಹೊಂಟಿತ್ತು. ಕಾರು ಹೊಂಟಾಗ ಒಬ್ಬರು ಕೇಳಿದರು, ಅವರ ಹತ್ತಿರ ಪಕ್ಕದಲ್ಲಿ ಕೂತವರು ಕೇಳಿದರು, ಏನು ನಾವು ಹತ್ತಿರ ಹೋಗ್ತಾ ಇದ್ದೇವಾ ಅಂತ ಕೇಳಿದರು. ಸ್ವಾಮಿಗಳೇ ಹೇಳಿದರು, ಕಾರು ನಡೀತಾ ಇದೆ ಅಂದಮೇಲೆ ಹತ್ತಿರನೇ ಹೋಗ್ತಿರ್ತೇವೆ, ದೂರ ಹೋಗ್ತೇವಾ? ಕಾರು ಹೋಗ್ತಾ ಇದೆ 35 ಕಿಲೋಮೀಟರ್, ಹತ್ತಿರ ಹೋಗ್ತಾ ಇದ್ದೇವೆ ಅಂತ ಕೇಳಿದರೆ ಏನು ಹೇಳಬೇಕು ಇವನಿಗೆ, ದಡ್ಡನಿಗೆ? ಹಾಗೆ ಮನುಷ್ಯ ಬದುಕಿದ್ದಾನೆ ಅಂತಂದ ಮೇಲೆ, ಮೃತ್ಯು ಮುಂದಿದೆ ಅಂತಂದ ಮೇಲೆ ನಮ್ಮ ವಯಸ್ಸಾಗ್ತಾ ಇದೆಯೋ ಇಲ್ವೋ ಏನು ಹೇಳಬೇಕು? ದಿನವೂ ವಯಸ್ಸಾಗತ್ತೆ, ಕ್ಷಣವೂ ವಯಸ್ಸಾಗತ್ತೆ. ವಯಸ್ಸಾಗ್ತಾ ಇರುವಾಗ ತತ್ರಾಪಹವ ಆತ್ಮನೋ ಮೃಗತ್ವ ಕಾರಣ, ಅಲ್ಲಿ ಅವನು ಮೃಗಧಾರಕಾಭಾಸೇನ ಸ್ವಾರಬ್ಧ ಕರ್ಮಣ, ವಯಸ್ಸಾಯಿತು, ಮುದಿಯಾದ, ಕೆಳಗೆ ಬಿದ್ದ, ಹೇಳುವುದಕ್ಕೆ ಸಾಧ್ಯವಾಗದಾಯಿತು. ವಯಸ್ಸಾಗಿದೆ, ಸಾಯುವ ಹೊತ್ತು ಬಂತು. ಸಾಯುವ ಹೊತ್ತಿನಲ್ಲೂ ಆ ಮೃಗ, ಆ ಜಿಂಕೆ ಅದನ್ನೇ ನೆನೆಸ್ತಾನೆ. ಆಯಿತು. ಅಷ್ಟಾದಾಗ ಕೊನೆಗೆ ಜೀವ ಹೋಗುವ ಸಂದರ್ಭದಲ್ಲಿ ಆ ಜಿಂಕೆಯೇ ಕಣ್ಣ ಮುಂದೆ. ಜಿಂಕೆಯನ್ನು ಧ್ಯಾನ ಮಾಡ್ತಾ ದೇಹವನ್ನು ಬಿಟ್ಟ. ದೇವರನ್ನು ಧ್ಯಾನ ಮಾಡೋ ಅಂತ ಹೇಳಿದರೆ ಜಿಂಕೆಯನ್ನು ಧ್ಯಾನ ಮಾಡಿದ, ದೇಹವನ್ನು ಬಿಟ್ಟ. ಜನ್ಮಾಂತರದಲ್ಲಿ ನೇರವಾಗಿ ಜಿಂಕೆಯೇ ಆಗಿಬಿಟ್ಟ. ಆದ್ದರಿಂದ ಎಂದೆಂದಿಗೂ ಕೂಡ ಈ ತರಹ ಮಾಡ್ತಕ್ಕದ್ದಲ್ಲ. ಒಂದು ಮುದುಕಿ, ಕೆಟ್ಟ ಲೋಭಿ, ಯಾವುದನ್ನೂ ಬಿಡೋದಕ್ಕೆ ತಯಾರಿಲ್ಲ. ಒಂದು ದಿವಸ ಸೊಸೆ ಮನೆಯೆಲ್ಲ ಚಂದವಾಗಿ ಕಸಗುಡಿಸಿದ್ಲಂತೆ. ಅದು ಸಿಟ್ಟು. ಆ ಸಿಟ್ಟಿನಿಂದ ಆ ಕಸಬರಗಿಯನ್ನೇ ಯಾವಾಗಲೂ ಧ್ಯಾನ ಮಾಡ್ತಾ, ದುರ್ದೈವಕ್ಕೆ ಅವತ್ತೇ ಹಾರ್ಟ್ ಅಟ್ಯಾಕ್ ಬಂದು ಸತ್ತೋದು. ಸಾಯುವಾಗ ಕಸಬರಗಿಯನ್ನು, ನಿಮ್ಮ ಭಾಷೆಯಲ್ಲಿ ಪರ್ಕೆಯನ್ನು ನೆನೆಸ್ತಾ ಅವಳು ಸತ್ತವಂತೆ. ಮನುಷ್ಯನಿಗೆ ಅಲ್ಲ ನೋಡಿ, ನಾನು ಹೇಳ್ತೇನೆ, ಸೊಸೆ ಮೇಲೆ ಸಿಟ್ಟು. ಯಾಕೆ ಅಂದರೆ ಕಸ ಬಹಳ ಗುಡಿಸಿ ಆ ಕಸಬರಗಿಯನ್ನು ಸೊರಗಿಸಿ ಬಿಟ್ಟಿದ್ದಾಳೆ ಅಂತ. ಸತ್ಯಪ್ರಮೋದರು ಕಥೆ ಹೇಳ್ತಿದ್ರು. ಗಂಡ ಹೆಂಡತಿ, ವಯಸ್ಸು ಆಗಿತ್ತು. ಅವನಿಗೆ ಸಾಯಂಕಾಲದ ರಾತ್ರಿ ಹೊತ್ತಿಗೆ ಇನ್ನೊಂದು ಊರಿಗೆ ಹೋಗಬೇಕಾಗಿತ್ತು. ಗಿನೀಸ್ ಬುಕ್ಕಲ್ಲಿ ಅವರ ಹೆಸರು ಒಂದು ವಿಶಿಷ್ಟ ಕಾರಣಕ್ಕೆ ಬರಬೇಕಾಗಿತ್ತು, ಬಂದಿರಲಿಲ್ಲ. ಅಂಥ ಅವರು ಜಿಪುಣರು, ಭಾರಿ ಜಿಪುಣರು. ಗಂಡನನ್ನು ಕೊಟ್ಟು ಕಳಿಸಿದರು. ನೋಡ್ರಿ ಮತ್ತೆ ಜೋಕೆ ಇತ್ಯಾದಿಯಾಗಿ ಹೇಳಿ ಕೊಟ್ಟು ಕಳಿಸಿದ. ಹೆಂಡತಿ ಕೊಟ್ಟು ಕಳಿಸಿದ ಮೇಲೆ ಗಂಡ ಹೋದ, ದೂರದವರೆಗೆ ಹೋದ. ಆಮೇಲೆ ಅವನಿಗೆ ನೆನಪಾಯಿತು, ನಾನು ಹೊರಡುವಾಗ ಆ ಕಂದೀಲು ದೀಪ ಇತ್ತು, ಆ ದೀಪ ಶಾಂತ ಮಾಡಿದ್ದಾಳೋ ಇಟ್ಟಿದ್ದಾಳೋ ಅಂತ ಯೋಚನೆ ಬಂತು ಅವನಿಗೆ. ಏನು ಮಾಡಬೇಕು ತಿಳಿಲಿಲ್ಲ. ಅವನಂದ, ಇದೇನು ಪ್ರಯೋಜನವಿಲ್ಲ, ನಾನು ಊರಿಗೆ ಹೋಗಿ ಏನು ಮಾಡೋದು, ಮೊದಲು ಅವಳಿಗೆ ಹೇಳಿ ಹೋಗೋಣ ಅಂತ ಹೇಳಿ 10-12 ಮೈಲು ನಡೆದು ಹೋಗಿದ್ದ. 12 ಮೈಲು ತಿರುಗಿ ನಡೆದು ಬಂದು ಹೆಂಡತಿಗೆ ಬಾಗಿಲು ಬಡ್ದ. ಗಾಬರಿ ಆದಳು. ರಾತ್ರಿ 6 ನಾನೇನೇ ಬಾಗಿಲು ತೆಗೆದಾಗ ಏನಂದ್ರೇನು, ದೀಪ ಹಚ್ಚಿಟ್ಟಿದ್ದಿ, ದೀಪ ಶಾಂತ ಮಾಡಿದೆಯೋ ಇಲ್ವೋ ಅಂತ ನೋಡೋದಕ್ಕೆ ಬಂದೆ. ನಿಮ್ಮ ಧರ್ಮಪತ್ನಿ ಆದ ಮೇಲೆ ಆ ತಿಳುವಳಿಕೆ ಬರುವುದಿಲ್ವಾ ಅಂತ ಹೇಳಿ ಅವಳು ಉತ್ತರ ಕೊಟ್ಟಾಗ ಆದ ಸಮಾಧಾನ ಅಭೂತಪೂರ್ವ.
ಆದರೆ ಆ ಹೆಂಡತಿ ಧರ್ಮಪತ್ನಿ ಸೇರಿಗೆ ಸವಾ ಸೇರು. ಅವಳೇನಂದ್ಲು, ನೀವು ಇಷ್ಟು ಹೊತ್ತು 10 ಮೈಲು ನಡೆದು ಹೋಗಿ ಚಪ್ಪಲಿ ಹಾಕೊಂಡು ಹೋದ್ರಿ, ತಿರುಗಿ ಚಪ್ಪಲಿ ಹಾಕೊಂಡು ಬಂದು ಸವಿಸಿದ್ರಿ ಅದನ್ನ. ಆ ಚಪ್ಪಲಿ ಸವಿತಲ್ಲ, ಅದರ ಜವಾಬ್ದಾರಿ ಯಾರು? ಆ ಗಂಡ ಅಂದ, ನೋಡು, ಪುರುಷ ಪ್ರಧಾನವಾದ ಸಮಾಜ ಇದು. ಪುರುಷ ಯಾವಾಗಲೂ ಹೆಣ್ಣಿಗಿಂತ ಬುದ್ಧಿವಂತ, ಹಾಗಾಗಿ ನಿನಗಿಂತಲೂ ನಾನು ಬುದ್ಧಿವಂತ. ಚಪ್ಪಲಿ ಹೋಗುವಾಗ ನಡೆದು ಹೋಗಿದ್ದೆ, ಬರುವಾಗ ತಲೆ ಮೇಲೆ ಇಟ್ಕೊಂಡು ಬಂದಿದ್ದೆ. ಇಂಥ ಮಹಾ ಜಿಪುಣಾಗ್ರೇಸರ ಚಕ್ರವರ್ತಿ ರಾಜರು ಇದ್ದಾರೆ ಅಂತಂದರೆ ಏನು ಅದ್ಭುತವಾದದ್ದು. ಮೃಗಧಾರಕಾಭಾಸೇನ. ಆದ್ದರಿಂದ ಕೆಟ್ಟ ವಸ್ತುಗಳನ್ನು, ಬರೀ ಹಣವೋ ಕಾಸೋ ಕಸಬರಿಗೆಯೋ ಚಪ್ಪಲಿಯೋ ಕಂದೀಲದ ದೀಪವೋ ಆ ಲೈಟೋ ಗೀಸರ್ ಆರಿಸಿದೇನೆ ನೀರು ಬಂದ್ ಮಾಡಿದೇನೆ, ಇದನ್ನೇ ಮಾತಾಡ್ತಾ ಕೂತಿರಬಾರ್ದು. ಹಾಗೇ ಸ್ಪಾಟ್ ಅಟ್ಯಾಕ್ ಆಗಿ ಢಮ್ ಅಂದ ಅಂದರೆ ಏನು ಮಾಡ್ತೀರಿ? ಗೀಸರಲ್ಲಿ ಹುಟ್ಟಿ ಬರಬೇಕಾಗ್ತದೆ. ಆದ್ದರಿಂದ ಇವುಗಳನ್ನು ಯಾವುದನ್ನು ಬಹಳ ತಲೆಗೆ ಹಚ್ಕೋಬಾರ್ದು. ಕಾಲಕಾಲಕ್ಕೆ ನಾರಾಯಣ ಅಂತ, ಕಾಲಕಾಲಕ್ಕೆ ನಾರಾಯಣ ಅಂತ, ಕಾಲಕಾಲಕ್ಕೆ ನಾರಾಯಣ ಅಂತ. ಮೃಗಧಾರಕಾಭಾಸೇನ ಸ್ವಾರಬ್ಧ ಕರ್ಮಣ ಯೋಗಾರಂಭಣತಃ ವಿಭ್ರಂಶಿತಃ ಸ ಯೋಗ ತಪಸಃ ಭಗವದಾರಾಧನ ಲಕ್ಷಣಚ್ಚ ಕಥಂ ಇತರಥ ಜಾತ್ಯಂತರೆ ಏಣಕುಣಕೆ ಆಸಂಗ ಸಾಕ್ಷಾನ್ ನಿಶ್ರೇಯಸ ಪ್ರತಿಪಕ್ಷತೆಯ. ಮೋಕ್ಷಕ್ಕೆ ವಿರೋಧಿಯಾಗಿರುವಂತಹ ರೀತಿಯಲ್ಲಿ ಈ ಜನ್ಮವನ್ನು ಬಂತವನಿಗೆ ಆಗ ಬಹಳ ದುಃಖವಾಯಿತು. ತಿಳುವಳಿಕೆ ಎಚ್ಚರವಿತ್ತವನು, ನಾನು ಜನ್ಮಾಂತರದಲ್ಲಿ ನಾನು ಇಂಥ ಅಪರೋಕ್ಷತೆ, ಇಂಥ ಉತ್ತಮವಾದ ಜನ್ಮವನ್ನು ತಾಳಿದ್ದೆ. ಆಗ ಜಿಂಕೆಯ ಸಂಘದಿಂದ ನನಗೆ ಹತಾರ್ಥನಾದೆ, ಬುದ್ಧಿ ಕೆಟ್ಟಿತು. ಅದನ್ನೇ ಸ್ಮರಣೆ ಮಾಡಿ ನಾನೀಗ ಈ ಜನ್ಮ ತಾಳಿದ್ದೇನೆ. ಪ್ರಾರಬ್ಧ ಭಗವಂತನ ಸಂಕಲ್ಪ, ಈ ಜೀವವಿರುವವರೆಗೆ ಇರ್ತದೆ, ದೇಹ ಬಿಟ್ಟು ನಾನು ಸದ್ಗತಿಯನ್ನು ಹೊಂತೇನೆ ಅಂತ ಕಾಲವನ್ನು ಪ್ರತೀಕ್ಷೆ ಮಾಡ್ತಾ ಇದ್ದ. ಇಂತಿಷ್ಟು ಕಾಲದವರೆಗೆ ಅವನು ಬದುಕಬೇಕಾಗಿತ್ತು, ಅಷ್ಟು ಕಾಲದವರೆಗೆ ಬದುಕಿಯಾದ ಮೇಲೆ ತಾನು ಸಾಯುವುದಾಗಿ ನಿಶ್ಚಯ ಮಾಡಿ ಆ ದಿನ ಬೆಟ್ಟದಿಂದ ಕೆಳಗೆ ಧುಮುಕಿ ಸತ್ತು ಬಿಟ್ಟು, ಸತ್ತಾದ ಮುಂದಿನ ಕ್ಷಣವೇ ಪುಲಹ ಶ್ರವಂ ಕಾಲಂಜರಾತ್ ಪ್ರತ್ಯಾಜಗಾಮ. ಅಲ್ಲಿ ಹೋಗಿ ಆಮೇಲೆ ಮುಂದೆ ಒಬ್ಬ ಅಂಗಿರಸ ಶ್ರೇಷ್ಠ ಬ್ರಾಹ್ಮಣನ ಮನೆಯಲ್ಲಿ ಮಗನಾಗಿ ಹುಟ್ತಾನೆ. ಶ್ರೇಷ್ಠ ಅಂಗಿರಸನ ಮನೆಯಲ್ಲಿ, ಬ್ರಾಹ್ಮಣನ ಮನೆಯಲ್ಲಿ ಹುಟ್ಟಿ ಶಮ ದಮ ತಪಸ್ವಾಧ್ಯಾಯ ಅಧ್ಯಯನ ತ್ಯಾಗ ಸಂತೋಷ ತಿತಿಕ್ಷಾ ಪ್ರಶ್ರಯ ವಿದ್ಯಾ ಅನಸೂಯ ಆತ್ಮಜ್ಞಾನ ಆನಂದ ಯುಕ್ತಸ್ಯ ಆತ್ಮಸದೃಶ ಶ್ರುತಶೀಲ ಆಚಾರ ರೂಪೌದರ್ಯ ಗುಣ ನವಸೌದರ್ಯ ಅಂಗಜಾ ಬಭೂ ಮಿಥುನಂಚ ಯವಿಯಸ್ಯಾಂ ಭಾರ್ಯಾಯಾಂ. ಇಬ್ಬರು ಹೆಂಡಂದಿರು, ಅವರಲ್ಲಿ ಒಬ್ಬಳಲ್ಲಿ ಇವನು ಹುಟ್ಟಿದ. ಹಿರಿಯ ಹೆಂಡತಿಯ ಮಕ್ಕಳಾಗಿ 9 ಜನ ಮಕ್ಕಳಿದ್ದರು. ಅವರೆಲ್ಲರ ಅಣ್ಣಂದಿರು, ಅವರೆಲ್ಲ ಯಸ್ತು ತತ್ರ ಪಮಾನ್ ತಂ ಪರಮಭಾಗವತಂ ರಾಜರ್ಷಿ ಪ್ರವರಂ ಭರತಂ ಉತ್ಸೃಷ್ಟ ಮೃಗ ಶರೀರಂ ಎಂದು ಅದರ ಶರೀರವನ್ನು ಬಿಟ್ಟನು ಕೂಡಲೇ ಬಂದದ್ದಿಲ್ಲೇ ಅಂಗಿರಸ ಗೋತ್ರದಲ್ಲಿ ಚರಮ ಶರೀರ, ಕೊನೆಯೇ ಶರೀರ, ಇನ್ನು ಶರೀರವಿಲ್ಲ. ಮೈ ಜುಮ್ಮಂತದೆ. ಏನು ಅನಾದಿ ಕಾಲದಿಂದ ಅನಂತ ಜನ್ಮಗಳನ್ನು ತಾಳಿ ಅನಂತ ಜನ್ಮಗಳನ್ನು, ಲೆಕ್ಕವಿಲ್ಲದ ಜನ್ಮಗಳನ್ನು ತಾಳಿ ಕೊನೆಗೆ ಬಂತಲ್ಲಪ್ಪ. ಏನವರಿಗೆ ತೃಪ್ತಿ ಇರಲಿಕ್ಕಿಲ್ಲ, ಏನು ಆನಂದವಿರಲಿಕ್ಕಿಲ್ಲ. 3 ಗಂಟೆ ಪ್ರಯಾಣ ಮಾಡಬೇಕಾದ, 4 ಗಂಟೆ ಪ್ರಯಾಣ ಮಾಡಬೇಕಾದ ದಿಲ್ಲಿ ಹರಿದ್ವಾರಗಳನ್ನು ನಾವು 12 ಗಂಟೆ ಕಾಯುವ ಪ್ರಸಂಗ ಬಂದಾಗ 8 ತಾಸಾಯಿತು, 10 ತಾಸಾಯಿತು, 11 ತಾಸಾಯಿತು, ಆಯಿತು ಇನ್ನು ಅರ್ಧ ಗಂಟೆಗೆ ಹರಿದ್ವಾರ ಬರ್ತದೆ ಅಂತಂದಾಗ ಉಶ್ಶಪ್ಪ ಅಂತಂತೆ. ಇಷ್ಟು ಸಣ್ಣ ಮಾರ್ಗಕ್ರಮಣವನ್ನೇ ಬೇಸರಿಸಿದಾಗ, ಮೊದಲೇ ಪ್ರಿಪೇರ್ ಆಗಿದ್ದರೆ ಮಾತು ಬೇರೆ, ಬೇಸರಿಸಿದಾಗ ಕೊನೆಗೆ ಬಂದಾಗ ಉಶ್ಶಪ್ಪ ಅಂತಂತ. ಭಾಗವತ ಪ್ರವಚನ ಮಾಡಿದಾಗ ಇನ್ನು 5 ನಿಮಿಷದಲ್ಲಿ ಮುಕ್ತಾಯ ಅಂತಂದರೆ ಉಶ್ಶಪ್ಪ. ಹಾಗೆ ಚರಮ ಶರೀರ ಬಂದಿದೆ ಅಂದಿರೇನು ಉಶ್ಶಪ್ಪ ಅಂತ ಅಂದಿಲ್ಲ. ತತ್ರಾಪಿ ಸ್ವಜನ ಸಂಗಾಚ್ಯ ಭೃಷಬುದ್ಧಿಜಮಾನ. ಅಷ್ಟಿದ್ರೆ ಆ ಅಣ್ಣ ತಮ್ಮಂದಿರ ಜೊತೆಗೆ, ತಂದೆ ತಾಯಿಯ ಜೊತೆಗೆ ಸಂಬಂಧವನ್ನು ಇಡುವುದಕ್ಕೆ ಬೇಡ ಅವನಿಗೆ, ಏನು ಬೇಡ. ಎಲ್ಲಾದರೂ ಸಂಬಂಧವನ್ನು ಬೆಳೆಸಿ ಪ್ರೇಮ ಹೋಗಿ ಮೋಹವಾಗಿ
ಆ ಮೋಹ ಬಂಧವಾಗಿ ಬಂಧ ನನ್ನನ್ನು ಅಧಪಾತಕ್ಕೆ ಕಾರಣವಾಗುವುದಾದರೆ ಬೇಡ, ಈ ಪ್ರೇಮವೂ ಬೇಡ, ಬೇಡ ಮೋಹ, ಬೇಡ ಬಂಧ ಅಂತ ಹೇಳಿ ವಿರಕ್ತನಾಗಿ ಕರ್ಮಬಂಧ ವಿಧ್ವಂಸನ ಶ್ರವಣ ಸ್ಮರಣ ಗುಣ ವಿವರಣೇನ ಚರಣಾರವಿಂದಯುಗಲಂ ಮನಸಾ ವಿದಧತಃ ಆತ್ಮನಃ ಪ್ರತಿಘಾತಂ ಆಶಂಸಮಾನಃ ಭಗವದನುಗ್ರಹೇಣ ಅಸ್ಮೃತ ಸ್ವಪೂರ್ವ ಜನ್ಮಾವಲಿ